ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವಾಗ ಮಧ್ಯಾಹ್ನ ಆಗಿದೆ. ಸೊ ಚಿನಿಮಾಗೆ ಯಾವುದಾದ್ರೂ ಡೈಲಿ ಒಂದು ಫ್ರೂಟನ್ನು ಕೊಡ್ತೀನಿ. ಇವತ್ತು ಬಂದುಬಿಟ್ಟು ವಾಟರ್ ಮೆಲನ್. ಅವಳು ತಿನ್ನೋದು ನೋಡಿ ಆಲ್ರೆಡಿ ಸ್ವಲ್ಪ ವಾಟರ್ ಮೆಲನ್ ಜ್ಯೂಸ್ನೆಲ್ಲ ಕುಡಿದಿದ್ದಾಳೆ. ಅವಳಿಗೆ ಈಗ ಟೇಸ್ಟ್ ಗೊತ್ತಾಗಿದೆಯಲ್ವಾ, ಅದನ್ನು ಹೇಗೆ ತಿನ್ನಬೇಕು ಅನ್ನೋದು ಇನ್ನೂ ಗೊತ್ತಿಲ್ಲ. ಈ ಕಲ್ಲಂಗಡಿ ಹಣ್ಣನ್ನು ನೋಡಿಬಿಟ್ಟು ನನಗೆ ಒಂದು ಐಡಿಯಾ ಬಂದಿದೆ. ಒಂದು ದೊಡ್ಡ ಕಲ್ಲಂಗಡಿ ಹಣ್ಣನ್ನು ತಂದುಬಿಟ್ಟು ಅದನ್ನು ಕಟ್ ಮಾಡಿ ಚಿನಿಮಾಗಿ ಕೊಡಬೇಕು ಅಂತ. ಏನು ಮಾಡ್ತಾಳೆ ಅಂತ ನೋಡಬೇಕು ಅಂತ. ಸೊ ನೋಡೋಣ, ಮುಂದೆ ಒಂದು ಸಪ್ರೇಟ್ ವ್ಲಾಗ್ ಮಾಡೋಣ, ಅದರಲ್ಲಿ ಕೂಡ ಚೆನ್ನಾಗಿರುತ್ತಲ್ಲ. ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ. ಅನ್ನ ಸಾರು ಆಗಿದೆ, ಅದ್ರ ಜೊತೆಗೆ ಹುಣಸೆಕಾಯಿ ತೊಕ್ಕನ್ನ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಏನಿಲ್ಲ, ಜಸ್ಟ್ ಈ ರೀತಿ ಖಾರ ರುಬ್ಬಿಟ್ಟು ಅದಕ್ಕೆ ಒಗ್ಗರಣೆ ಕೊಟ್ಟರೆ ಆಯಿತು. ಲಾಸ್ಟ್ ಟೈಮ್ ನಮ್ಮ ಅತ್ತೆ ಬಂದಿದ್ರಲ್ವ, ಅಂದರೆ ರಾಜು ಅವರಮ್ಮ, ಆವಾಗ ತೊಗೊಂಬಂದಿದ್ರು. ಇನ್ನೂ ಇಷ್ಟೊಂದು ಉಳಿದಿದೆ. ನಾವಿಬ್ಬರೇ ಅಲ್ವಾ, ಜಾಸ್ತಿ ತಿನ್ನೋದಿಲ್ಲ ನಾವು. ಆವಾಗವಾಗ ಸ್ವಲ್ಪನೇ ನಾನು ಒಗ್ಗರಣೆ ಹಾಕ್ಕೊಂಡು ಈ ಥರ ಖಾರ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡ್ತೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗೆ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ. ನಾನಂತೂ ನೀರು ಹಾಕಿ ರುಬ್ಬೋದಿಲ್ಲ, ಹಾಗೆ ರುಬ್ಬಿಡ್ತೀನಿ. ಉಪ್ಪೆಲ್ಲ ಹಾಕಿರ್ತೀವಲ್ವ, ಅದರಲ್ಲೇ ನೀರು ಬಿಟ್ಟಿರುತ್ತೆ. ನೀರು ಹಾಕಿಬಿಟ್ರೆ ತುಂಬ ದಿವಸ ಸ್ಟೋರ್ ಮಾಡಿ ಇಡೋಕ್ಕೆ ಬರೋದಿಲ್ಲ, ಕೆಟ್ಬಿಡತ್ತೆ. ಇದಕ್ಕೆ ಒಗ್ಗರಣೆ ಹಾಕಿ ಇಟ್ಕೊಂಡ್ಬಿಟ್ರೆ ನಾವು ಇದನ್ನು ಆರಾಮಾಗಿ ಒಂದು 10 to 15 ಡೇಸ್ ಇಟ್ಕೊಂಡು ತಿಂತೀವಿ, ಚೆನ್ನಾಗಿರತ್ತೆ. ಸೊ ಊಟ ಮಾಡಾಯಿತು ಇವಾಗ. ಅದಾದ ನಂತರ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ವ, ನನಗೆ ಸಡನ್ನಾಗಿ ಇದು ಕಾಣಿಸ್ಕೋತು. ನೋಡಲಿಕ್ಕೆ ಹುಲ್ ಥರ ಇದೆ ಅಲ್ವಾ, ಬಟ್ ಇದು ಒಂಥರ ಹುಳ. ಎಷ್ಟು ವಿಚಿತ್ರ ಅಲ್ವಾ, ನನಗಿದು ನೋಡಿ ಶಾಕ್ ಆಗಿಬಿಡ್ತು. ಎಷ್ಟು ಚೆನ್ನಾಗಿದೆ ನೋಡಿ, ನೋಡಲಿಕ್ಕೆ ಅಂತೂ. ಅಂದರೆ ಹತ್ತಿರ ಹೋಗಿ ನೋಡಿದ್ರೇ ಗೊತ್ತಾಗತ್ತೆ ಅದು ಒಂದು ಹುಳ ಅಂತ, ಇಲ್ಲಾಂದರೆ ಹುಲ್ ಕಡ್ಡಿ ಥರನೇ ಕಾಣುತ್ತೆ ಅಲ್ವಾ. ನೀವು ಕೂಡ ಎಂದಾದರೂ ನೋಡಿದ್ರಿ ನನಗೆ ಕಮೆಂಟ್ ಮಾಡಿ ಇದರ ಹೆಸರು ಏನಂತಾರೆ ಅಂತ. ಆ್ಯಂಡ್ ಇವತ್ತು ನನಗೆ ತುಂಬಾ ಬೇಜಾರಾಗ್ತಾ ಇದೆ, ಏಕೆಂದರೆ ನಮ್ಮ ಅಕ್ಕ ಬಾವ ಮಕ್ಕಳು ಎಲ್ಲರೂ ಹೋಗ್ತಾ ಇದ್ದಾರೆ. ಅವ್ರು ಬಂದು ನನಗೆ ಏನೋ ಒಂದು ಜಸ್ಟ್ 2 ಡೇಸ್ ಆಗಿದೆ ಅನ್ನಿಸ್ತಾ ಇದೆ. ತುಂಬ ದಿನಗಳಾಯಿತು ನಾವು ಹೋಗ್ತೀವಿ ಅಂತ ಹೇಳಿ ಹೋಗ್ತಾ ಇದ್ದಾರೆ. ನಮಗಂತೂ ಕಳಿಸ್ಲಿಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ, ಆದರೂ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಹೋಗಲೇಬೇಕಲ್ವಾ. ಈಗ ನಾನು ರೆಡಿ ಆಗಿ ಬರ್ತೀನಿ, ಅವ್ರನ್ನ ಡ್ರಾಪ್ ಮಾಡಿ ಬರೋಣ. ಫ್ರೆಂಡ್ಸ್, ನನ್ನ ಕೈಗಳ ಮೇಲೆ ಹೇರ್ ಮತ್ತೆ ಬೆಳೆದ್ಬಿಟ್ಟಿದೆ. ಈಗ ಮತ್ತೆ ನಾನು ಶೇವ್ ಮಾಡಬೇಕು. ಆವಾಗಿನ ಕಾಲದವ್ರು ಏನು ಮಾಡ್ತಿದ್ರು ಏನಪ್ಪ ಅಂದರೆ, ನಮ್ಮ ಅಜ್ಜಂದಿರು ಮುತ್ತಜ್ಜಿಯಂದಿರು ಅವರೆಲ್ಲರೂ ಏನು ಯೂಸ್ ಮಾಡ್ತಾಯಿದ್ರೋ ಏನೋ ಹೇರ್ ರಿಮೂವ್ ಮಾಡಲಿಕ್ಕೆ. ನನಗೆ ಗೊತ್ತಿರೋ ಹಾಗೆ ಉಪ್ಟನ್ ಯೂಸ್ ಮಾಡ್ತಾಯಿದ್ರು ಅನ್ಕೋತೀನಿ. ಸೊ ಅದು ಯೂಸ್ ಮಾಡಿದ್ರು ಅಷ್ಟೊಂದು ಬೆಸ್ಟ್ ರಿಸಲ್ಟ್ ಏನು ಸಿಗ್ತಾ ಇರಲಿಲ್ಲ ಅನಿಸುತ್ತೆ. ಅಂದರೆ ಏಕೆಂದರೆ ಸ್ವಲ್ಪ ಹೇರ್ ಹೋಗ್ತಾಯಿತ್ತು, ಸ್ವಲ್ಪ ಹೇರ್ ಹಾಗೆ ಇರ್ತಾಯಿತ್ತಲ್ವ. ಅದು ಈಗಿನ ಜನ್ರೇಷನ್ಗೆ ಅಷ್ಟಾಗಿ ಅದು ಮ್ಯಾಚ್ ಆಗೋದಿಲ್ಲ. ಮತ್ತು ಈಗಿನ ಕಾಲದವರು ವ್ಯಾಕ್ಸ್ ಅಂತೆ, ಹಾಗೆ ಶೇವಿಂಗ್ ಅಂತೆ, ಮತ್ತು ಯಾವುದ್ಯಾವುದೋ ಬ್ಲೇಡ್ ಎಲ್ಲ ಯೂಸ್ ಮಾಡಿಬಿಟ್ಟು ಹೇರ್ನ ರಿಮೂವ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಕಟ್ ಆಗೋದು, ಅಥವಾ ವ್ಯಾಕ್ಸ್ ಎಲ್ಲ ಯೂಸ್ ಮಾಡಿದಾಗ ಸ್ಕಿನ್ ಇರಿಟೇಷನ್ ಬರೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಬರುತ್ತೆ. ಅದಕ್ಕಂತ ಹೇಳಿಬಿಟ್ಟು ಮಮಾ ಅರ್ಥ್ನವರು ಉಪ್ಟನ್ ಹೇರ್ ರಿಮೂವಲ್ ಕಿಟ್ಟನ್ನು ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಬನ್ನಿ ಅದನ್ನು ತೋರಿಸ್ತೀನಿ, ಹಾಗೆ ಹೇಗೆ ಯೂಸ್ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ಇದರ ಹೆಸರು ಮಮಾ ಅರ್ತ್ ಉಪ್ಟನ್ ನರಿಶಿಂಗ್ ಹೇರ್ ರಿಮೂವಲ್ ಕ್ರೀಮ್ ಅಂತ. ಸೊ ಈ ರೀತಿ ಫಸ್ಟು ನಿಮ್ಮ ಕೈಗಳನ್ನು ತೊಳ್ಕೊಂಡ್ಬಿಟ್ಟು ಕ್ರೀಮ್ನ ಅಪ್ಲೈ ಮಾಡ್ಕೋಬೇಕು. ಅವರೇ ಸಪ್ರೇಟ್ ಒಂದು ಸ್ಟಿಕ್ ಕೂಡ ಕೊಟ್ಟಿರ್ತಾರೆ. ನಿಮಗೆ ಯಾವ ಭಾಗದಲ್ಲಾದರೆ ಕೂದಲು ಜಾಸ್ತಿ ಇದೆಯೋ ಅಲ್ಲಿ ಈ ಕ್ರೀಮನ್ನು ನಾನು ತೋರಿಸೋ ರೀತಿಯಾಗಿ ಅಪ್ಲೈ ಮಾಡಬೇಕು. ಆದರೆ ನೆನ್ಪಿಟ್ಕೊಳ್ಳಿ, ನೀವು ಇದನ್ನು ಬಳಸೋದಕ್ಕಿಂತ ಮೊದಲು ಒಂದು ಸಲ ಪ್ಯಾಚ್ ಟೆಸ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಏಕೆಂದರೆ ಕೆಲವರಿಗೆ ಸರಿ ಹೋಗುತ್ತೆ, ಕೆಲವರಿಗೆ ಏನು ಕಡ್ತಾ ಆಗೋದು ಆ ಥರ ಎಲ್ಲ ಆಗುತ್ತೆ. ಈ ಥರ ಕ್ರೀಮ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು 6 ರಿಂದ 8 ನಿಮಿಷ ಹಾಗೆ ಬಿಡಬೇಕು. ಅದಾದ ನಂತರ ಅವರು ಕೊಟ್ಟಿರ್ತಕ್ಕಂಥ ಸ್ಟಿಕ್ನಿಂದ ನಾನು ಹೇಗೆ ತೋರಿಸ್ತಾ ಇದ್ದೀನೋ ಆಪೋಸಿಟ್ ಡೈರೆಕ್ಷನಲ್ಲಿ, ಅಂದರೆ ಕೂದಲು ಬೆಳೆಯುತ್ತಲ್ವ, ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ತೆಗಿಬೇಕು. ಒಂದು ಕೂಡ ಇರೋದಿಲ್ಲ, ಕಂಪ್ಲೀಟಾಗಿ ಬಂದುಬಿಡತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ರಿಮೂವ್ ಮಾಡ್ಬೋದು ಅಂತ. ಆದರೆ ನೀವು ಈ ಕ್ರೀಮ್ನ ಹಚ್ಕೊಂಡು 8 ನಿಮಿಷಕ್ಕಿಂತ ಜಾಸ್ತಿ ಬಿಡೋಕ್ಕೆ ಹೋಗಬಾರ್ದು. ಈ ಥರ ನೋಡಿ, ಒಂದು ಕೂಡ ಕೂದಲು ಇರೋದಿಲ್ಲ. ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ. ಈಗ ನಾನು ಕೈನ ತೊಳ್ಕೊಂಡು ಬಂದಿದ್ದೀನಿ, ಕಾಣಿಸ್ತಾ ಇದೆಯಲ್ವಾ. ಸೊ ಈ ಕೈ ನೋಡಿ ಡಿಫ್ರೆನ್ಸ್ ನೋಡ್ಬೋದು ನೀವು. ಹಾಗೆ ಸ್ಕಿನ್ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ. ಅದರ ನೆಕ್ಸ್ಟು ಮಮಾ ಅರ್ತ್ ಉಪ್ಟನ್ ಹೇರ್ ವ್ಯಾನಿಷ್ ಜೆಲ್ನ ಅಪ್ಲೈ ಮಾಡ್ತಾ ಇದ್ದೀನಿ.
ಇದನ್ನು ಹಚ್ಚೋದ್ರಿಂದ ಹೇರ್ ರೀಗ್ರೋತ್ ಆಗದಂತೆ ತಡೆಗಟ್ಟಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಮತ್ತು ಇದನ್ನು ಹಚ್ಕೊಂಡ್ಬಿಟ್ಟು ಮತ್ತೆ ನೀವು ನೀರು ಹಾಕಿ ತೊಳ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇದನ್ನು ಹಚ್ಚಿ 12 ಅವರ್ಸ್ ಹಾಗೆ ಬಿಟ್ಟರೆ ನಿಮಗಿನ್ನೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹಾಗೆ ಇದನ್ನು ಆದಷ್ಟು ದಿನದಲ್ಲಿ 2 ಸಲ ಯೂಸ್ ಮಾಡಿದ್ರೆ ಇನ್ನೂ ಬೆಸ್ಟ್ ರಿಸಲ್ಟ್ ನೋಡ್ತೀರಾ. ಅಂದರೆ ಈ ಜೆಲ್ ಒಂದೇ ಬೆಳಗ್ಗೆ ಮತ್ತು ಸಾಯಂಕಾಲ. ಫ್ರೆಂಡ್ಸ್, ಈ ಪ್ರಾಡಕ್ಟ್ಸ್ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾನಲ್ಲಿ ಕೂಡ ಸಿಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ನೀವು ಅವರ ವೆಬ್ಸೈಟ್ನಲ್ಲಿ ಬೈ ಮಾಡೋದಾಯಿತು ಅಂದರೆ ನಿಮ್ಗೆ ಇಲ್ಲಿ ಒಂದು ಕೋಡ್ ಕೊಟ್ಟಿರ್ತೀನಿ, ಮಾಯಾ 2021 ಅಂತ. ಆ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಫ್ರೆಂಡ್ಸ್, ನನಗೆ ಮಮಾ ಅರ್ತ್ ಅವ್ರದ್ದು ಇನ್ನೊಂದು ಇಷ್ಟ ಆಗಿದೆ ಏನು ಗೊತ್ತಾ, 2025 ಒಳಗಡೆ 1 ಮಿಲಿಯನ್ ಗಿಡಗಳನ್ನು ನೆಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದಾರೆ. ನೀವು ಬೈ ಮಾಡುವಂಥ ಪ್ರತಿ ಆರ್ಡರನ್ನು ಅವರು ನೆಡುವಂಥ ಗಿಡಕ್ಕೆ ಲಿಂಕ್ ಮಾಡ್ತಾರೆ. ಹಾಗೂ ಪ್ಲಾಸ್ಟಿಕ್ ಪಾಸಿಟಿವ್ ಅಂದರೆ ಅವರು ಬಳಸುವ ಪ್ಲಾಸ್ಟಿಕ್ಗಿಂತ ಹೆಚ್ಚು ಪ್ಲಾಸ್ಟಿಕ್ ಅನ್ನ ರೀಸೈಕಲ್ ಮಾಡ್ತಾರೆ. ಚಿನಿಮಾ ಓಯ್ ಚಿನಿಮಾ ಇಡ ಬಾಯ್ ಬಾಯ್ ಬಾಯ್. ನಮ್ಮ ಚಿನಿಮಾಗೆ ನಾಳೆಯಿಂದ ಯಾರೂ ಆಟ ಆಡ್ಸೋರು ಇರೋದಿಲ್ಲ. ನಾವೇ ಇಬ್ಬರು ಆಗಿಬಿಡ್ತೀವಿ ಮತ್ತೆ ಅವಳಿಗೆ ಮನೇಲಿ. ನಮ್ಮ ಅಂಕಲ್ ಅಂತೂ ಬರೋದು ಬಂದಿದ್ದೀವಿ ಎತ್ಕೊಂಡು ಹೋಗ್ಬಿಡೋದಾ ಅವಳನ್ನ ಅಂತ ಕೇಳ್ತಾ ಇದ್ದಾರೆ. ಅವಳು ನೋಡಿ ಅವಳು ಎಷ್ಟು ಖುಷಿಯಾಗಿದ್ದಾಳೆ ಅಂತ. ನನ್ನ ಹತ್ರ ಬರ್ತಾನೇ ಇಲ್ಲ ಅವಳು. ಅಂದರೆ ಅವ್ರು ಬಂದಾಗಿಂದ ಒಬ್ಬರಾದ್ಮೇಲೆ ಒಬ್ಬರು ಎತ್ಕೋತಾ ಇದ್ದಾರಲ್ವ, ತುಂಬ ಖುಷಿಯಾಗಿಬಿಟ್ಟಿದ್ದೆ ನೋಡಿ. ತಿರುಗಿ ಕೂಡ ನೋಡಲ್ಲ ಅಂತೇಳೋಳು. ಈಗ ಇವ್ರು 3 ಜನ ಹೋಗ್ತಾ ಇದ್ದಾರೆ. ರಾಜು ಅವ್ರ ಅಕ್ಕನ ಮಗ ಒಬ್ಬ ಇದ್ದಾನೆ, ಅವನು ನಾಳೆ ಹೋಗ್ತಾನೆ. ಅವನು ಇಲ್ಲೇ ಬೆಂಗಳೂರಲ್ವ, ಸೊ ಅದಕ್ಕೆ ನಾಳೆ ಹೋಗ್ತಾನೆ. ಆ್ಯಂಡ್ ಇವರು ಈವ್ನಿಂಗ್ ಟ್ರೈನಿಗೆ ಹೋಗ್ತಾ ಇದ್ದಾರೆ. ಅಂದರೆ ಟ್ರೈನ್ ನೈಟ್ ಹೋದರೆ ನಾಳೆ ಬೆಳಗ್ಗೆಗೆಲ್ಲ ರೀಚ್ ಆಗಿರ್ತಾರೆ ಅವರು. ಇವರೆಲ್ಲರೂ ಇದ್ದಾಗ ಮನೇಲಿ ಹಬ್ಬ ಥರ ಇತ್ತು ಅಲ್ವಾ. ಸೊ ನೀವೆಲ್ಲರೂ ಕೂಡ ಬ್ಲಾಗ್ ನೋಡೇ ಇರ್ತೀರ, ನಿಮಗೂ ಕೂಡ ಬೇಜಾರಾಗ್ತಾ ಇರತ್ತೆ. ಮತ್ತೆ ಇವರೆಲ್ಲ ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ. ಆದಷ್ಟು ಬೇಗ ಬಂದರೆ ಒಳ್ಳೆಯದು, ಅಥವಾ ನಾವೇ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ, ಅಷ್ಟರಲ್ಲಿ ಅನುಕೂಲ ಆದರೆ ನಾವೇ ಹೋಗಿ ಬರ್ತೀವಿ. ನಾನು ಮನೇಲೇ ಇರೋಣ ಅಂದ್ಕೊಂಡೆ, ಬಟ್ ನಾನು ಒಬ್ಬಳೇ ಇದ್ದು ಏನು ಮಾಡಲಿ, ಅದಕ್ಕೆ ನಾನು ಕೂಡ ಇವ್ರ ಜೊತೆಗೆ ಡ್ರಾಪ್ ಮಾಡಿ ಬರಲಿಕ್ಕೆ ಹೋಗ್ತಾಯಿದ್ದೀನಿ. ಇನ್ನೊಂದು 2 ಡೇಸ್ ಇದ್ದಿದ್ದರೂ ಕೂಡ ಸಾಕಾಗ್ತಾಯಿತ್ತು. ಬಟ್ ಅವರು ನಾವೇ ಹಂಗೆ ಬಲವಂತ ಮಾಡಿ ಟ್ರೈನ್ ಟಿಕೆಟ್ ಇಲ್ಲ, ಅದು ಇಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು 2 ಡೇಸ್ ಎಕ್ಸ್ಟ್ರಾ ನಾವೇ ಇರಿಸ್ಕೊಂಡ್ವಿ. ಇಲ್ಲ ಅಂದಿದ್ರೆ ಇವ್ರು ಮುಂಚೆನೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಬಟ್ ರಾಜು ಟಿಕೆಟ್ ಬುಕ್ ಮಾಡಿರಲಿಲ್ಲ ಇನ್ನೂ, ಯಾಕೆಂದರೆ ಬಂದು ಇರಲಿ ಕೆಲವು ದಿವಸ ಅಂತ ಹೇಳಿ ಹೋಗೋ ಟೈಮ್ನಲ್ಲಿ 1-2 ಡೇಸ್ ಬಿಫೋರ್ ಟಿಕೆಟ್ನ ಬುಕ್ ಮಾಡಿದ್ರು. ನನಗೆ ಆ್ಯಕ್ಚುಲಿ ಇವರಿಬ್ಬರು ತುಂಬ ರೇರ್ ಬರೋದು. ಅದೇ ಅಂಕಲ್ಲು ಮತ್ತು ನಮ್ಮ ಅಕ್ಕ ಇದ್ದಾರಲ್ವ, ತುಂಬ ರೇರ್. ನಾನು ಅವ್ರಿಗೆ ಪ್ಯಾಲೇಸ್ ತೋರಿಸಿ ಕಳ್ಸೋಣ ಅನ್ನೋ ತುಂಬ ಆಸೆ ಇತ್ತು. ಬಟ್ ಆದರೆ ಆಗಲಿಲ್ಲ. ಯಾಕೆಂದರೆ ಅಂಕಲ್ಗೆ ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಂಬಂದರು. ಅಂದರೆ ನಮ್ಮ ಭಾವ ಅವ್ರಿಗೆ ನನಗೆ ಏಜ್ ಆಗಿದೆ, ಸೊ ನನಗೇನಾದರೂ ಈ ಪ್ರಾಬ್ಲಮ್ ಇದೆಯಾ, ಆ ಥರ ಏನೂ ಇಲ್ಲ ಅವ್ರಿಗೆ ಪ್ರಾಬ್ಲಮ್. ಸೊ ಆ ಥರ ಎಲ್ಲ ಯೋಚನೆ ಮಾಡ್ತಾಯಿದ್ರು, ಟೆನ್ಷನ್ ತೊಗೋತಾಯಿದ್ರು. ಸೊ ಅದಕ್ಕೆ ಬರೋದು ಬಂದಿದೆಯಾ, ಬಂದುಬಿಡು, ಇಲ್ಲೇ ಚೆನ್ನಾಗಿ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ ಅಂತ ಹೇಳಿಬಿಟ್ಟು ಫುಲ್ ಬಾಡಿ ಚೆಕಪ್ ಮಾಡಿಸ್ಕೊಂಬಂದರು. ಅವರಿಗೆ ಪ್ಯಾಲೇಸ್ ನೋಡೋದಕ್ಕಿಂತ ಅಂಕಲ್ ಹೆಲ್ದಿ ಆಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಯ್ತಲ್ಲ, ಅದೇ ಖುಷಿಪಟ್ಟರು. ನೋಡೋಣ ಮತ್ತೆ ಯಾವಾಗಾದರೂ ಬಂದಾಗ ಖಂಡಿತವಾಗ್ಲೂ ಚೆನ್ನಾಗಿ ಟ್ರಿಪ್ಸ್ ಎಲ್ಲ ಎಂಜಾಯ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಅಷ್ಟರಲ್ಲಿ ನಮ್ಮ ಆದ್ಯಂತ ಕೂಡ ಸ್ವಲ್ಪ ದೊಡ್ಡವಳಾಗಿರ್ತಾಳೆ, ಎಲ್ಲಿಗಾದರೂ ಕರ್ಕೊಂಡು ಹೋಗ್ಲಿಕ್ಕೂ ಭಯ ಆಗೋದಿಲ್ಲ. ಬಟ್ ಇವಳಿಗೆ ಈಗಿನ್ನೂ ಚಿಕ್ಕವಳಿದ್ದಾಳಲ್ವ, ಎಲ್ಲಿಗಾದರೂ ಕರ್ಕೊಂಡು ಹೋದ್ರೂ ತುಂಬ ಭಯ ಅನಿಸುತ್ತೆ ನನಗಂತೂ. ಅಂದರೆ ಕೆಲವೊಂದು ಸಲ ಅವಳು ತುಂಬ ಲಾಂಗ್ ಹೋದಾಗ ಹಠ ಮಾಡ್ತಾಳೆ, ಅದಕ್ಕಾಗಿ ನಾನು ಎಲ್ಲೂ ಕರ್ಕೊಂಡು ಹೋಗೋದೇ ಇಲ್ಲ. ಫ್ರೆಂಡ್ಸ್, ಇನ್ನೇನು ಬಿಟ್ವಿ ಮನೆ ಈಗ ತಾನೆ. ಒಂದು 15 ಮಿನಿಟ್ಸ್ ಆಗುತ್ತೆ ಹೋಗಲಿಕ್ಕೆ. ಅವರಂತೂ ನಾವು ಇನ್ನೊಂದು 10 ಮಿನಿಟ್ಸಲ್ಲಿ ಹೋಗ್ಬಿಡ್ತೀವಿ, ಚಿನ್ನಿಮನ್ ನಾನು ಎತ್ಕೋತೀನಿ ಅಂಥೇಳಿ ಅಂಕಲ್ಲು. ಅವಳಿಗೆ ಹೊಸ ಹೆಸರು ಇಟ್ಬಿಟ್ಟಿದ್ದಾರೆ, ಚಿನ್ಮಣಿ ಅಂತೆ. ಇವ್ರು ಯಾರಿಗೂ ಹೋಗೋಕ್ಕೆ ಇಷ್ಟನೇ ಆಗ್ತಾಯಿಲ್ಲ, ಎಕ್ಸ್ಪೆಷಲಿ ರಾಜು ಅವ್ರ ಅಣ್ಣಗಂತೂ ಇಷ್ಟನೇ ಆಗ್ತಾಯಿಲ್ಲ. ಅಯ್ಯೋಯ್ಯೋ ನನ್ನ ಚಿನ್ನಿಮನ್ ಬಿಟ್ಟೋಗ್ಬೇಕಲ್ಲ ಅಂತಲೇ ಕೊರಗ್ತಾ ಇದ್ದಾರೆ ಅವರು.
ಇವರು ಇನ್ನು 1-2 ಡೇಸ್ ಇದ್ದಿದ್ರೆ ನಾನು ಚಿನಿಮಾನ ಬರ್ತಡೇ ಕೂಡ ಮುಗಿಸ್ಬಿಟ್ಟು ಕಳಿಸ್ತಾ ಇದ್ವಿ. ಬಟ್ ಅವರು ತುಂಬ ಕೆಲಸಗಳನ್ನೆಲ್ಲ ಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಅವ್ರ ಮಗಳನ್ನ ಕೂಡ ಅಲ್ಲೇ ಬಿಟ್ಟು ಬಂದಿದ್ರು. ಯಾಕೆಂದರೆ ನಮ್ಮತ್ತೆ ಅಲ್ಲೇ ಇದ್ದಾರಲ್ವ, ಸೊ ಅವ್ರು ಬಂದಿಲ್ಲ. ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕಾಗಿ ಅವ್ರನ್ನ ನೋಡ್ಕೋಬೇಕು ಆ್ಯಂಡ್ ಮನೇಲಿ ಯಾರಾದರೂ ಒಬ್ರು ಇರಬೇಕು ಅಂತ ಹೇಳಿ ಮಗಳನ್ನೇ ಒಬ್ಬಳನ್ನೇ ಬಿಟ್ಟು ಬಂದಿದ್ದೀನಿ. ಅದಕ್ಕೆ ಹೋಗ್ತೀವಿ ಅಂತ ಹೇಳಿ ಹೋದರು. ನಾವು ಇಷ್ಟು ದಿವಸ ಎಲ್ಲೂ ಹೋಗೇ ಇಲ್ಲ. ಫಸ್ಟ್ ಟೈಮ್ ನಾವು ಗಂಡ ಹೆಂಡತಿ ಇಷ್ಟು ದಿವಸ ಬಂದಿದ್ದು, ನಮ್ಗೆ ಅದೇ ಖುಷಿ ಅಂತ ಹೇಳಿ ಅವರು ಕೂಡ ಖುಷಿಪಟ್ಟರು. ಇದಷ್ಟು ದಿವಸ ಚೆನ್ನಾಗಿ ಎಂಜಾಯ್ ಮಾಡಿ ಹೋದರು. ನನಗೆ ಅದೇ ಖುಷಿ ಆಗ್ತಾಯಿದೆ. ಅಷ್ಟೇ ಅಲ್ವಾ, ನಾವು ಎಷ್ಟೇ ಹಣ ಇದ್ದರೂ, ಎಷ್ಟೇ ಸಂಪತ್ತೆಲ್ಲ ಇದ್ದರೂ ಲೈಫ್ನಲ್ಲಿ ಸಂತೋಷ ಅನ್ನೋದು ಇರಲಿಲ್ಲ ಅಂದರೆ ವೇಸ್ಟ್ ಆ ಮನುಷ್ಯನಿಗೆ. ಅದಕ್ಕಾಗಿ ಇದ್ದಷ್ಟು ದಿವಸ ಇರೋದ್ರಲ್ಲೇ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿರಬೇಕು. ನಾನು ರಾಜು ಕೂಡ ಅದನ್ನೇ ಫಾಲೋ ಮಾಡ್ತೀವಿ. ಅದಕ್ಕಾಗಿಯೇ ನಾವು ಇಷ್ಟೊಂದು ಸಂತೋಷವಾಗಿ ಇರಲಿಕ್ಕೆ ಕಾರಣ. ಫ್ರೆಂಡ್ಸ್, ರೈಲ್ವೆ ಸ್ಟೇಷನ್ ಬಂದುಬಿಡ್ತು. ನನಗೆ ಇವರು ಹೋಗ್ತಾ ಇದ್ದಾರಲ್ವ, ಎಷ್ಟೊಂದು ಫೀಲ್ ಆಗ್ತಾಯಿದೆ ಗೊತ್ತಾ. ಅವ್ರಿಗೂ ಕೂಡ ಅಷ್ಟೇ ತುಂಬ ಫೀಲ್ ಆಗ್ತಾ ಇದ್ದಾರೆ. ನನಗೆ ರೇಖಾ ಮತ್ತು ನಮ್ಮ ಅಜ್ಜಿ ಬಂದೋದ್ರಲ್ವ, ಆವಾಗ ಆ ಥರ ಅನಿಸಿತ್ತು. ಅದಾದ ನಂತರ ಇವಾಗ ಅಂದರೆ ತುಂಬ ಬೇಜಾರಾಗತ್ತಲ್ವ. ಒಂದು 3-4 ಡೇಸ್ ಯಾರಾದರೂ ನಮ್ಮ ಮನೆಗೆ ಬಂದಿದ್ರು ಅಂದರೆ ಅವ್ರನ್ನ ಕಳಿಸ್ಕೊಳ್ಳಿಕ್ಕೆ ಇಷ್ಟನೇ ಆಗೋದಿಲ್ಲ ನನಗೆ. ಸೊ ನೋಡೋಣ, ಕರೆದಿದ್ದೀನಿ, ಮತ್ತು ಯಾವಾಗ ಬರ್ತಾರೋ ಬರಲಿ, ತುಂಬಾ ಖುಷಿ. ಟ್ರೈನ್ ಫುಲ್ ಖಾಲಿ ಇದೆ, ಏಕೆಂದರೆ ಜಾಸ್ತಿ ಇಲ್ಲ, ರಿಸರ್ವೇಷನ್ ಅಲ್ಲ, ಜಾಸ್ತಿ ಇಲ್ಲ. ಇನ್ನೊಂದು 5 ಮಿನಿಟ್ಸಲ್ಲೇ ಟ್ರೈನ್ ಹೊರಡ್ತಾಯಿತ್ತು. ಅದಕ್ಕಾಗಿ ನಾನು ಚಿನಿಮಾ ಅಲ್ಲೇ ಕಾರಲ್ಲೇ ಕೂತ್ಕೊಂಡಿದ್ವಿ. ರಾಜು ಬಂದು ಅವರನ್ನು ಟ್ರೈನ್ ಹತ್ತಿಸಿ ಬರಲಿಕ್ಕೆ ಅಂತ ಸ್ಟೇಷನ್ ಒಳಗಡೆ ಬಂದಿದ್ದಾರೆ. ಅವರನ್ನು ಕಳಿಸ್ಕೊಟ್ಟು ಬಂದ್ವಿ. ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಆಗಲೇ ಒಂದು ಅರ್ಧ ದಾರಿವರೆಗೂ ಬಂದುಬಿಟ್ಟಿದ್ದೀವಿ ನಾವು. ರಾಜು ಅವರನ್ನು 2 ಟೈಮ್ಸ್ ಕಾಲ್ ಮಾಡಿಬಿಟ್ಟಿದ್ದಾರೆ. ನನಗೆ ಹೋಗೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ, ಬಂದುಬಿಡ್ಲ ವಾಪಸ್ಸು ಅಂತ ಅನ್ನಿಸ್ತಾ ಇದೆ ಅಂತ. ನಾವಿದ್ದು ಬಂದುಬಿಡಿ, ಇಲ್ಲೇ ಇದ್ದೀವಿ, ಹತ್ತಿರದಲ್ಲೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇವಳು ನೋಡ್ರಿ ಹೆಂಗೆ ನೋಡ್ತಾ ಇದ್ದಾಳೆ, ಪಿಳಿ ಅಂತ ಕಣ್ಬಿಟ್ಕೊಂಡು. ಇದು ತುಂಬ ಎಮೋಷ್ನಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಬಟ್ ನೋಡಲಿಕ್ಕೆ ಎಲ್ಲರ ಮುಖದಲ್ಲಿ ನಗು ಇದೆ. ಬಟ್ ಎಲ್ಲೋ ಒಂದು ಕಡೆ ಬೇಜಾರು ಕೂಡ ಇದೆಲ್ಲ. ನಿಮಗೂ ಕೂಡ ತುಂಬ ಹತ್ತಿರ ಆದವರು ಈ ಥರ ಹೋಗಿದಾಗ ತುಂಬಾ ಬೇಜಾರು ಅನಿಸುತ್ತಲ್ವಾ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.